ಸಿ.ಇ.ಟಿ ಎಕ್ಸಾಮ್ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸಿ.ಇ.ಟಿ ಎಕ್ಸಾಮ್ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ಡೌಟ್ ಇತ್ತು. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಹಾಗೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೇಳ್ತಾ ಇದ್ರೆ. ಹಾಗೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಮಂಥನ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ. ಸೊ ಹಾಗಂದ್ರೆ ಏನು, ಅದರಿಂದ ಬೆನಿಫಿಟ್ಸ್ ಏನು, ಯೂಸಸ್ ಏನು ಅಂತ ಕೇಳ್ತಿದ್ರೆ. ಹಾಗೆ ಅದಕ್ಕೆ ಅಟೆಂಡ್ ಮಾಡಲೇಬೇಕಾ, ಅಟೆಂಡ್ ಮಾಡದಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಸ್ಲಾಟ್ ಬುಕ್ಕಿಂಗ್ ಮಾಡಲೇಬೇಕಾ ಮಂಥನ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತಿದ್ರೆ. ಸೊ ಎಲ್ಲದ್ರ ಬಗ್ಗೆ, ಹಾಗೆ ರಿಸಲ್ಟ್ನಲ್ಲಿ ತುಂಬ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಮೊದಲು ಒಂದು ಡೇಟ್ನ ಕೊಟ್ಟಿದ್ರು, ಈ ಡೇಟಲ್ಲಿ ರಿಸಲ್ಟ್ ಬರುತ್ತೆ ಅಂತ ಸಿ.ಇ.ಟಿದು. ಸೊ ಈಗ ಮುಂದೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಬೇರೆ ಡೇಟ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ, ಯಾವ ದಿನ ರಿಸಲ್ಟ್ ಬರುತ್ತೆ. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ನೋಡ್ತೋಗೋಣ. ಸಿ.ಇ.ಟಿ ರಿಸಲ್ಟು ಮೊದಲನೇದಾಗಿ ಅವ್ರು ಏನು ಹೇಳಿದ್ರು ಅಂದರೆ ಮೇ 28ಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಸಿ.ಇ.ಟಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಅಂದರೆ ಅವ್ರು ಹೇಳಿದ್ರ ಪ್ರಕಾರ ಕೆ.ಇ ಅವ್ರು ಹೇಳಿದರು, ಸೆಕೆಂಡ್ PU ಎಕ್ಸಾಮ್ 2 ಕಂಪ್ಲೀಟ್ ಆಗಿ ಎಕ್ಸಾಮ್ 2ನ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಒಂದು ಸಿ.ಇ.ಟಿ ಎಕ್ಸಾಮ್ನ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಮೇ 28ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಆದರೆ ಈಗ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಬಂದಿರೋ ಕಾರಣದಿಂದ ಸಂಭಾವಿತ ದಿನಾಂಕ ಮೇ 28 ಅಂತ ಕೊಟ್ಟಿದ್ರು. ಈಗ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಜೂನ್ಗೆ ಹೋಗಿದೆ ನಿಮ್ಮ ಒಂದು ರಿಸಲ್ಟ್ ಬರೋದು. ಜೂನ್ 2 ಅಥವಾ 3ಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. 2ಕ್ಕೆ ಬರುತ್ತೆ ಅಂತ ಈಗಾಗಲೇ ಕನ್ಫರ್ಮೇಷನ್ ಬರ್ತಾ ಇದೆ ಕೆ.ಇ ಅವ್ರ ಕಡೆಯಿಂದ. ತಪ್ಪಿದ್ರೆ 3ಕ್ಕೆ ಬರುತ್ತೆ. 2, 3ರಲ್ಲಿ ಯಾವ್ದಾದ್ರು ಒಂದು ಡೇಟಲ್ಲಿ ಪಕ್ಕ ನಿಮ್ಮ ಒಂದು ಸಿ.ಇ.ಟಿ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿ ಟೆನ್ಷನ್ಸ್ ಏನು ಬೇಡ. ಇನ್ನು ರಿಸಲ್ಟ್ ಬಂದ ತಕ್ಷಣ ನೀವು ಹೇಗೆ ರಿಸಲ್ಟ್ನ ಚೆಕ್ ಮಾಡಬೇಕಂದ್ರೆ, ಅಫಿಷಿಯಲ್ ಕೆ.ಇ ವೆಬ್ಸೈಟ್ ಹೋಗಿ ಅಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡಿ ಅಂತ ಇರುತ್ತೆ. ಸೊ ಅಲ್ಲಿ ನಿಮ್ಮ ಅಡ್ಮಿಷನ್ ಟಿಕೆಟ್ನ ನಂಬರ್ನ ಹಾಕ್ಬಿಟ್ಟು ರಿಸಲ್ಟ್ನ ನೋಡ್ಬೋದು ನೀವು. ಸೊ ಸಿಂಪ್ಲಿಯಾಗಿ ರಿಸಲ್ಟ್ ನೋಡ್ಬೋದು, ಏನು ಟೆನ್ಷನ್ಸ್ ಏನಿರಲ್ಲ. ಸೊ ರಿಸಲ್ಟ್ ಬಂದ ತಕ್ಷಣ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಹೇಗೆ ರಿಸಲ್ಟ್ನ ಚೆಕ್ ಮಾಡೋದಂತ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದನ್ನು, ಕೌನ್ಸ್ಲಿಂಗ್ ಪ್ರೊಸೆಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟು ಕೌನ್ಸ್ಲಿಂಗ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಕೌನ್ಸ್ಲಿಂಗ್ ಪ್ರೊಸೆಸ್ ಬಂದುಬಿಟ್ಟು ನಿಮ್ಮ ರಿಸಲ್ಟ್ ಬಂದಾದಮೇಲೆ 1 ವಾರದ ನಂತರ ಕೌನ್ಸ್ಲಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಬಂದ ತಕ್ಷಣ ನೀವು ಕೌನ್ಸ್ಲಿಂಗ್ ಪ್ರೊಸೆಸ್ ಏನೂ ಸ್ಟಾರ್ಟ್ ಆಗೋಲ್ಲ. 1 ವಾರದ ನಂತರ ಕೌನ್ಸ್ಲಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆಪ್ಷನ್ ಎಂಟ್ರಿನೂ ಕೂಡ ಆವಾಗಲೇ ಸ್ಟಾರ್ಟ್ ಆಗುತ್ತೆ, ತಕ್ಷಣ ಏನೂ ಸ್ಟಾರ್ಟ್ ಆಗೋಲ್ಲ. ವೆರಿಫಿಕೇಷನ್ ಎಲ್ಲ ತುಂಬ ಪ್ರೊಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಏನು ಕೇಳ್ತಿದ್ರೆ, ರಿಸಲ್ಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ. ಅಲ್ಲೇ ಆಪ್ಷನ್ ಇರುತ್ತೆ. ನೀವು ರಿಸಲ್ಟ್ ನೋಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ಆಪ್ಷನ್ ಇರುತ್ತೆ, ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಅಲ್ಲೇ ನೀವು ಸ್ಕೋರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಮರಿದೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ಮಂಥನ ಕಾರ್ಯಕ್ರಮ ಬಗ್ಗೆ ಕೇಳ್ತಿದ್ರೆ, ಸೊ ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳೋದಾದರೆ, ನೀವು ಕೌನ್ಸ್ಲಿಂಗ್ ಹೇಗೆ ಮಾಡಬೇಕು, ಕೌನ್ಸ್ಲಿಂಗಲ್ಲಿ ಹೇಗೆ ಪರ್ಫೆಕ್ಟಾಗಿ ನಮ್ಮ ಕಾಲೇಜ್ನ ಚೂಸ್ ಮಾಡೋದು, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಯಾವುದೇ ರೀತಿ ತಪ್ಪು ಮಾಡದಿದ್ದು ಹೇಗೆ ಮಾಡಬೇಕು, ಇದು ಇಬ್ಬರಿಗೂ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಗೈಡ್ ಮಾಡೋಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮನ ಮಾಡ್ತಿರೋದು. ಸೊ ಆದಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನೀವು ಯಾವುದೇ ರೀತಿ ತಪ್ಪು ಮಾಡದಿದ್ದು ಕರೆಕ್ಟಾಗಿ ಎಲ್ಲದನ್ನು ಮಾಡ್ಬೋದು. ಏನಾದರೂ ಮಿಸ್ ಆದರೆ ಲಾಸ್ಟ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಲಾಸ್ಟ್ ಮೂಮೆಂಟಿಗೆ. ಸೊ ಅದಕ್ಕೋಸ್ಕರ ಇದೊಂದು ಕಾರ್ಯಕ್ರಮಕ್ಕೆ ಸ್ಲಾಟ್ನ ಬುಕ್ ಮಾಡಿಕೊಂಡು ಏನು ಫ್ರೀ ಆಫ್ ಕಾಸ್ಟಲ್ಲಿ ನೀವು ನೋಡಿಕೊಂಡ್ರೆ ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮಂಥನ ಕಾರ್ಯಕ್ರಮನ ಮಾಡ್ಕೊಳೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಇದೆ ಅದು. ಅಟೆಂಡ್ ಮಾಡದಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ತಿದ್ರಿ, ಏನು ಪ್ರಾಬ್ಲಮ್ ಏನೂ ಆಗೋಲ್ಲ. ನಿಮಗೆ ಸ್ವಲ್ಪ ಲಾಸ್ ಆಗುತ್ತೆ, ಅದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಹೇಗೆ ಮಾಡೋದು ಅದೆಲ್ಲ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು, ನೆಕ್ಸ್ಟ್ ಏನು ಅಪ್ಡೇಟ್ ಇಲ್ಲ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲದನ್ನು ಹೇಳಿದ್ದೀನಿ ಅಪ್ಡೇಟ್ ಬಂದುಬಿಟ್ಟು. ಸೊ ರಿಸಲ್ಟ್ನಲ್ಲಿ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಜೂನ್ 2 ಅಥವಾ 3ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.